ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಅವಿನಾಶ್. ನೀವು ನೋಡ್ತಾ ಇದ್ದೀರಾ ಪ್ರವೃತ್ತ ಯೂಟ್ಯೂಬ್ ಚಾನಲ್. ಸೊ ನಾನಿವಾಗ ಕಳಸದ ಹತ್ರ ಇದ್ದೀನಿ. ಕಳಸದಲ್ಲಿ ಕಲ್ಲೇಶ್ವರ ಸ್ವಾಮಿ ಇದ್ದಾನೆ. ಬನ್ನಿ ನೋಡೋಣ ಹೇಗಿದೆ ಅಂತ. ಇದು ಕಾರ್ ಪಾರ್ಕಿಂಗ್ ಏರಿಯಾ. ಆ್ಯಂಡ್ ಇದು ಎಂಟ್ರನ್ಸು. ದಕ್ಷಿಣ ಕಾಶಿ ಕಳಸ ಕ್ಷೇತ್ರ. ಆ್ಯಂಡ್ ಇಲ್ಲಿರೋ ದೇವ್ರು ಬಂದು ಈಶ್ವರ ಕಲ್ಲೇಶ್ವರ ಸ್ವಾಮಿ. ಮೆಟ್ಲತ್ಬೇಕು ಪಾರ್ಕಿಂಗ್ ಸ್ಪಾಟಿಂದ. ಕಲ್ಲೇಶ್ವರ ಸ್ವಾಮಿ ದೇವಾಲಯ. ಇದು ಕಾಲು ತೊಳೆಯೋ ಸ್ಥಳ. ಆ್ಯಂಡ್ ಇಲ್ಲೇ ಇದಿದೆ ಅಂಗಡಿ. ಆ್ಯಂಡ್ ಮೇಲ್ಗಡೆ ಹೋಗ್ಬೇಕು ದೇವಸ್ಥಾನಕ್ಕೆ. ಇದು ದೇವಸ್ಥಾನದ ಎಂಟ್ರಿ. ಆ್ಯಂಡ್ ದೇವಸ್ಥಾನಕ್ಕೆ ಡೊನೇಷನ್ ಮಾಡೋರು. ಇಲ್ಲಿ ಈ ಉಂಡಿ ಇದೆ. ಸೊ ಇದನ್ನು ಪೌಸ್ ಮಾಡಿ ಸ್ಕ್ಯಾನ್ ಮಾಡಿ ನೀವು ಡೊನೇಟ್ ಮಾಡ್ಬೋದು. ಆ್ಯಂಡ್ ಇಲ್ಲಿ ಗಣೇಶ ಇದೆ, ಆನೆ ಗಣಪತಿ ಇದು. ಆ್ಯಂಡ್ ಇದು ಆನೆ ಗಣಪತಿನೇ, ಎರಡೆರಡು ಇದೆ ಇಲ್ಲಿ. ಇದು ದೇವಸ್ಥಾನದ ಹೊರಭಾಗ. ಇದು ಸರ್ವಾಂಗ ಸುಂದರಿ ಅಮ್ಮನವರು. ಶ್ರೀ ದಕ್ಷಿಣ ಕಾಶಿ ಕಲ್ಲೇಶ್ವರ ಸ್ವಾಮಿ ದೇವಸ್ಥಾನ. ಇದು ಹೊರಭಾಗ ಮತ್ತು ಇದು ಧ್ವಜಸ್ತಂಭ. ಒಳಗಡೆ ಫೋಟೋಗ್ರಫಿ ಮಾಡೋಂಗಿಲ್ಲ, ಸೊ ಹಾಗಾಗಿ ನಾನು ಒಳಗಡೆ ಮಾಡಿಲ್ಲ. ಆ್ಯಂಡ್ ಒಳಗಡೆ ದೇವರು ಈ ಥರ ಇರ್ತಾನೆ. ಆ್ಯಂಡ್ ಇದು ಹೊರಭಾಗ ದೇವಸ್ಥಾನದ್ದು. ತುಂಬ ಪುರಾತನವಾದಂಥ ಒಂದು ದೇವಸ್ಥಾನ ಇದು. ಇದು ಬಂದು ಶಿವ ಬಂದು ಉದ್ಭವ ಮೂರ್ತಿ ಅಂತೆ. ಕಾಶಿ ದೇವಸ್ಥಾನಕ್ಕಿಂತ ತುಂಬ ಪುಣ್ಯವಾದಂಥದ್ದು ದೇವಸ್ಥಾನ ಇದು.
ಆ್ಯಂಡ್ ಇಲ್ಲಿ ಡೈಲಿ ಅನ್ನದಾಸೋಹ ಇರುತ್ತೆ. ಶ್ರೀ ಪಾರ್ವತಿ ಕಲ್ಲೇಶ್ವರ ಸ್ವಾಮಿ ದಾಸೋಹ ಭವನ, ಕಳಸ, ಚಿಕ್ಕಮಗಳೂರು ಜಿಲ್ಲೆ. ಆ್ಯಂಡ್ ಇಲ್ಲಿ ಕೆಲವೊಂದು ಶಾಸನಗಳಿದೆ, ಕಲ್ಲಿದೆ, ತೋರಿಸ್ತೀನಿ ಶಾಸನದ ಕಲ್ಲುಗಳು, ಬನ್ನಿ. ಇದು ಪುರಾತನವಾದಂಥ ದೇವಸ್ಥಾನ ಅನ್ನೋದಕ್ಕೆ ಈ ಶಾಸನಗಳೇ ಸಾಕ್ಷಿ. ಆ್ಯಂಡ್ ಇದರಲ್ಲಿ ಏನಿದೆ ಅಂತ ಕೇಳಬೇಡಿ, ನನಗೆ ಓದೋದಕ್ಕೆ ಬರಲ್ಲ ಶಾಸನದಲ್ಲಿ ಏನಿದೆ ಅಂತ. ಯಾರಿಗಾದ್ರೂ ಗೊತ್ತಿದ್ದರೆ ಡೀಟೇಲ್ಸು ಕಮೆಂಟ್ಸ್ ಬಾಕ್ಸಲ್ಲಿ ಹಾಕಿ. ಆ್ಯಂಡ್ ಇದೆಲ್ಲ ಶಾಸನಗಳು ಡಿಫ್ರೆಂಟ್ ಅಂದರೆ ಕಾಲಕ್ಕೆ ಚೇಂಜ್ ಆಗ್ತಾ ಇದ್ದಂಥ ರಾಜರು ಮಾಡಿಸಿರೋ ಒಂದು ಶಾಸನಗಳು ಇಷ್ಟಿದ್ದಾವೆ ಟೋಟಲ್ಲು ಶಾಸನಗಳು. ಆ್ಯಂಡ್ ಇಲ್ಲೊಂದಿದೆ, ಈ ಕಡೆನೂ ಕಲ್ಲುಗಳು ಇಟ್ಟಿದ್ದಾರೆ. ಇದು ಗೋಪುರ, ಒಳಗಡೆ ಗಣಪತಿ, ದೇವಸ್ಥಾನದೊಳಗಡೆ ಶಿವನು ಮತ್ತು ಗಣೇಶನ ಒಳಗಡೆ ಶಿವ ಮತ್ತು ಸುಬ್ರಹ್ಮಣ್ಯ ಸ್ವಾಮಿ ಇದ್ದರು. ಮತ್ತು ಹೊರಗಡೆ ಭಾಗದಲ್ಲಿ ಇಲ್ಲಿ ಪಾರ್ವತಿ ಅಮ್ಮನವ್ರು ಇದ್ದಾರೆ. ಬನ್ನಿ ತೋರಿಸ್ತೀನಿ. ಇದು ಬಂದು ಪಾರ್ವತಿ ಅಮ್ಮನವರ ಗುಡಿಯ ಹಿಂಭಾಗ. ಇದು ಇಲ್ಲೂ ಕೂಡ ಇನ್ನು ಶಾಸನದ ಕಲ್ಲುಗಳು ತುಂಬಾ ಇದೆ. ಆ್ಯಂಡ್ ಇದು ವೀರಗಲ್ಲು, ಎಲ್ಲ ಶಾಸನದ ಕಲ್ಲುಗಳು. ಈ ಬೋರ್ಡಲ್ಲೆಲ್ಲ ಡೀಟೇಲ್ಸ್ ಇದೆ ಕಳಸ ದೇವಸ್ಥಾನದ ಬಗ್ಗೆ. ಸೊ ಪೌಸ್ ಮಾಡಿ ಓದ್ಕೊಳ್ಳಿ. ಮೇಲೆ ಈಶ್ವರನ ದರ್ಶನ ಆಯಿತು. ಸೊ ಈಗ ಇಲ್ಲಿಂದ ಹೊರನಾಡು ಹೋಗ್ತಾ ಇದ್ದೀವಿ. ಬನ್ನಿ ಹೊರನಾಡು ದೇವಸ್ಥಾನ ಹೇಗಿದೆ ಅಂತ ತೋರಿಸ್ತೀನಿ. ಸೊ ಕಳಸದಿಂದ ಒಂದು 9 ಕಿಲೋಮೀಟರ್ಸ್ ಜರ್ನಿ ಆದಮೇಲೆ ಹೊರನಾಡು ಸಿಗುತ್ತೆ. ಸೊ ಈಗ ಹೊರನಾಡು ಶ್ರೀ ಅನ್ನಪೂರ್ಣೇಶ್ವರಿ ತಾಯಿ ದೇವಸ್ಥಾನದ ಹತ್ರ ಇದ್ದೀನಿ. ನನ್ನ ಬ್ಯಾಕ್ಗ್ರೌಂಡಲ್ಲಿರೋದೇ ದೇವಸ್ಥಾನ. ಇದು ದೇವಸ್ಥಾನದ ಎಂಟ್ರೆನ್ಸು. ಆ್ಯಂಡ್ ಇಲ್ಲಿ ರೂಮ್ಸ್ ಎಲ್ಲ ಸಿಗುತ್ತೆ, ನಿಮಗೆ ತುಂಬ ರೂಮ್ ಸಿಗುತ್ತೆ ಇಲ್ಲಿ. ಆ್ಯಂಡ್ ಇದು ಕಾರ್ ಪಾರ್ಕಿಂಗ್ ಸ್ಪಾಟ್ಸು. ಬಸ್ಸು ಇಲ್ಲೇ ನಿಲ್ಲಿಸುತ್ತೆ, ಗೌರ್ಮೆಂಟ್ ಬಸ್ಸಸ್ಸು ಸಿಗುತ್ತೆ ನಿಮಗೆ. ಇದು ಈ ಥರ ಇರುತ್ತೆ ಸುತ್ತಲಿನ ಪರಿಸರ. ಇದು ದೇವಸ್ಥಾನ. ಅವ್ರಿಗೆ ಬರತ್ತ ಎರಡು ರೂಮ್ ಅಷ್ಟೊಂದು ಚಲೋ ಅಂತಪ್ಪ.
ಇದು ದೇವಸ್ಥಾನದ ಎಂಟ್ರೆನ್ಸು. ಈ ವಿಡಿಯೋದಲ್ಲಿ ನೀವು ನೋಡಿದ್ರೆ ಕಳಸ ಮತ್ತು ಶ್ರೀ ಅನ್ನಪೂರ್ಣೇಶ್ವರಿ ತಾಯಿ ದೇವಸ್ಥಾನ. ಸೊ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.